ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮಸಾಲ ಬೆಂಡೆಕಾಯಿ ಪಲ್ಯ ಅಂತಂದ್ರೂ ತಪ್ಪಾಗಲ್ಲ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಎಷ್ಟು ಚಪಾತಿ ತಿಂದರೂ ಸಾಲದು ಅನಿಸುತ್ತೆ ಈ ಪಲ್ಯದ ಜೊತೆಗೆ. ತಿಂತಾ ಇದ್ದರೆ ಇನ್ನೂ ಬೇಕು ಅಂತೇಳಿ ಹಾಕಿಸ್ಕೊಂಡು ತಿಂತೀವಿ. ಬೆಂಡೆಕಾಯಿ ಇಷ್ಟಪಡದವರು ಕೂಡ ಬೆಂಡೆಕಾಯಿ ಪಲ್ಯ ಮಾಡಿಲ್ಲಿ ಅಂತ ಹೇಳ್ಬೇಕು. ಅಷ್ಟು ಚೆನ್ನಾಗಿರುತ್ತಿದು. ಸ್ವಲ್ಪ ಹಂಗೆ ಮಂದವಾಗಿ ಮಸಾಲೆ ಹಾಕಿ ಮಾಡ್ತಿರೋದು. ಒಂದು ದಪ್ಪ ತಳ ಇರೋ ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ತೊಟ್ಟು ಎಣ್ಣೆ ಹಾಕಿರಿ. ಆಮೇಲೆ ಬೆಂಡೆಕಾಯಿನ ಈ ಥರ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಒಂಚೂರು ಓರೆಯಾಗಿ ಆದರೂ ಹೆಚ್ಕೊಡ್ರಿ, ಇಲ್ಲ ಹಿಂಗೆ ನೇರವಾಗಾದ್ರೂ ಹೆಚ್ಚಿಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕಾಗತ್ತೆ. ಮೇಲೇನದು ಬಣ್ಣ ಬರೋ ತನಕ ಏನು ಹುರಿಯೋದೇನು ಬೇಡ. ಏನಪ್ಪ ಅಂತಂದರೆ ಅದು ಬೆಂಡೆಕಾಯ್ದು ಹಸಿ ವಾಸನೆ ಹೋಗಿ ಒಂಚೂರು ಘಮ ಬಿಡಬೇಕದು. ಆಯ್ತಾ? ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಏನು ತೊಂದರೆ ಇಲ್ಲ. ಮೇಲೆಲ್ಲ ಕಪ್ಪು ಹತ್ತಬೇಕು ಅಲ್ಲಿವರೆಗೂ ಹುರಿಬೇಕು ಅಂತೇನಿಲ್ಲ. ಒಂದು ಇದಕ್ಕೆ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ವಿ ಅಂತಂದರೆ ಪಲ್ಯ ಭಾಳ ಚೆನ್ನಾಗಿ ಬರುತ್ತೆ. ಸಣ್ಣ ಊರಿಗೆ ಒಂಚೂರು ಜೋರು ಇಟ್ಟು ಹುರಿಬೇಕು. ತೀರಾ ಸಣ್ಣ ಊರಾಗೆ ಹುರಿದ್ವಿ ಅಂತಂದರೆ ಭಾಳ ಹೊತ್ತಾಗುತ್ತೆ. ನಿಧಾನ ಆಗಿಬಿಟ್ಟು ಒಂಥರ ಬೆಂಡೆಕಾಯಿ ಇದಾಗ್ಬಿಡ್ತವೆ. ಹಂಗಾಗಿ ಇದೇ ಥರ ಒಂಚೂರು ಉರಿ ಜಾಸ್ತಿ ಇಟ್ಕೊಂಡು ಹುರಿದ್ಬಿಟ್ಟು ಆಮೇಲೆ ಇಂಥ ಜಾಲ್ರದಲ್ಲಿ ತೆಗೀರಿ. ಜಾಲ್ರದಲ್ಲಿ ತಗೊಂಡ್ರೆ ಎಣ್ಣೆ ಎಲ್ಲ ಕೆಳಗೆ ಇಟ್ಕೊಂಡು ಒಗ್ಗರಣೆಗೆ ಮತ್ತೇನು ಎಣ್ಣೆ ಹಾಕೋದು ಬೇಕಾಗಲ್ಲ. ನೋಡ್ರಿ, ಈಗ ಎಣ್ಣೆ ಉಳಿದೈತಲ್ಲ ಅಷ್ಟೇ ಎಣ್ಣೆ ಸಾಕು. ಅದೇ ಎಣ್ಣೆಗೆ ನಾನು ಒಗ್ಗರಣೆ ಹಾಕಿ ನಡಿ ಅಂತೀನಿ ಇವಾಗ. ಇದನ್ನು ಪಕ್ಕದ ತಟ್ಟಿಗೆ ಹಾಕಿರಿ. ಇವಾಗ ಏನು ಮಾಡ್ತೀರಪ್ಪ ಅಂತಂದರೆ ಹೆಂಗೂ ಎಣ್ಣೆ ಕಾಯ್ತಲ್ಲ, ಒಂದು ಚಮಚ ಜೀರಿಗೆ ನೋಡಿರಿ, ಅದು ಒಂದಿಷ್ಟು ಜೀರಿಗೆ ಹಾಕಿದ್ದೀನಿ. ಆ ಜೀರಿಗೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಇದಾದಮೇಲೆ ನೋಡಿರಿ, ಒಂದೇ ಒಂದು ಲವಂಗ, ಒಂದೇ ಒಂದು ಏಲಕ್ಕಿ, ಇಷ್ಟೇ ಚಕ್ಕೆ ನೋಡಿರಿ. ಇಷ್ಟೇ, ಇದಕ್ಕಿಂತ ಜಾಸ್ತಿ ಬೇಡ. ನಾನು ಇಲ್ಲಿ 1/4 ಕೆ ಜಿ ಬೆಂಡೆಕಾಯಿ ತೋರಿಸ್ತಿರೋದು. ಒಂದು ಲವಂಗ, ಒಂಚೂರು ಚಕ್ಕೆ, ಒಂದು ಏಲಕ್ಕಿ ಸಾಕು. ಆಮೇಲೆ ಒಂದು ಈರುಳ್ಳಿ, ತೀರಾ ದೊಡ್ಡದೇನಲ್ಲ, ಸಣ್ಣ ಒಂಥರ ಮೀಡಿಯಮ್ ಅಂತೀರಲ್ಲ ಅದೊಂದು ಈರುಳ್ಳಿನ ಈ ಥರ ಹೆಚ್ಚಿಬಿಟ್ಟು ಈರುಳ್ಳಿನ ಒಂದು 2 ನಿಮಿಷ ಅದರಲ್ಲೇ ಹುರಿಬೇಕು. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ. ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಒಂದು 8 ಎಸ್ಲು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಶುಂಠಿ ಹಾಕಿ ಒಂದು 2 ನಿಮಿಷ ಆದಮೇಲೆ 1 ಚಮಚ ಖಾರದ ಪುಡಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅದೇ ಚಮಚದಲ್ಲಿ 1 ಚಮಚ ಧನಿಯಾ ಪುಡಿ, ಇದು ಸಣ್ಣ ಚಮಚ ಆಗಿರೋದ್ರಿಂದ 2 ಹಾಕಿದ್ದೀನಿ. ಹೇಳ್ಬೇಕು ಅಂದರೆ ಅದೇ ಚಮಚದಲ್ಲಿ 1 ಚಮಚ ಧನಿಯಾ ಪುಡಿ ಹಾಕಿದ್ದೀನಿ. ಆಮೇಲೆ ಒಂಚೂರು ಅರಿಶಿನ ಪುಡಿ, ಆಮೇಲೆ ಜೀರಿಗೆ ಪುಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಜೀರಿಗೆನ ಪುಡಿ ಮಾಡಿಟ್ಕೊಂಡಿದ್ದೆ, ಅದೊಂದು ಅರ್ಧ ಚಮಚ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಯಿತಾ? ಇದೆಲ್ಲ ಹಾಕಿದ ಮೇಲೆ ನಾನು ಸ್ಟವ್ ಆಫ್ ಮಾಡಿದ್ದೆ. ಯಾಕಂತಂದರೆ ಬಿಡುತ್ತೆ ಅಂತೇಳಿ. ಬಾಣಲೆ ಇದು ದಪ್ಪ ಇತ್ತಲ್ಲ, ಹಂಗಾಗಿ ನೋಡಿರಿ, ನಾನು ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ಒಣ ಅಂತ ಅನ್ನಿಸ್ತೈತೆ. ಅದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ಇನ್ನೊಂದು ತೊಟ್ಟು ನೀರು ಹಾಕ್ತೀನಿ ಇದು ಬೇಯೋದಕ್ಕೆ ಅಂತ. ಅದಕ್ಕೂ ಮುಂಚೆ ಟೊಮೆಟೊ ಹಣ್ಣು ಹಾಕ್ತೀನಿ. ಟೊಮೆಟೊ ಹಣ್ಣು ಹಾಕಿ 1 ನಿಮಿಷ ಆದಮೇಲೆ ಅದು ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತೀನಂತೆ. ನೀವು ಬೇಕಾದ್ರೆ ಎಣ್ಣೆಲೇ ಮಾಗಿಸ್ತೀನಿ ಅನ್ನೋದಾದರೆ ಎಣ್ಣೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೋದು ನೀವು. ನಾನು ಎಣ್ಣೆ ಏನು ಜಾಸ್ತಿ ತಿನ್ನೋದು ಅಂತೇಳಿ ನೀರು ಹಾಕಿ ಬೇಯಿಸ್ತೀನಿ ಸ್ವಲ್ಪ. ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಎಣ್ಣೆನೇ ಹಾಕಬೇಕು ಅಂತಿಲ್ಲ, ನೀರು ಹಾಕಿ ಕೂಡ ಇದನ್ನು ಮಾಡ್ಬೋದು. ಆಮೇಲೆ ಒಂದು ಮುಚ್ಚಳ ಮುಚ್ಚಿ ಆ ಟೊಮೆಟೊ ಹಣ್ಣು ಮೆತ್ತಗಾಗೋವರೆಗೂ, ಮೇಲಿನ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ರಿ. ಸಣ್ಣೂರಿಗೆ ಒಂಚೂರು ಜೋರೂರಿ ಇಟ್ಟು ಕುದಿಸ್ಬೇಕಾಗತ್ತೆ. ಆಮೇಲಿಂದ ನೋಡಿರಿ, ಇಲ್ಲೊಂದು 3 ಚಮಚದಷ್ಟು, ಅದೇ ಚಮಚದಲ್ಲಿ ಒಂದು 3 ಚಮಚ, 3ರಿಂದ 4 ಚಮಚ ಅಂತ ಇಟ್ಕೊಳ್ರಿ. ಮೊಸರನ್ನ ಹಿಂಗೆ ಚೆನ್ನಾಗಿ ತಿರುಗಬೇಕು. ಆವಾಗ ಅದೊಂಥರ ಇದು ಏನೋ ಒಡ್ಕೊಡೋಕ್ಕಾಗಲ್ಲ. ಇಲ್ಲ ಮುಚ್ಚಿ ಒಡ್ಕೊಡಕ್ಕಿದ್ರೆ ಚೆಂದ ಅನ್ನೋರು ಏನು ತೊಂದರೆ ಇಲ್ಲ. ಒಂದು 2 ಸತಿ ಹಿಂಗಂದು ಮೊಸರು ಹಾಕಬೇಕು. 3ರಿಂದ 4 ಚಮಚ ಮೊಸರು. ಹುಳಿ ಜಾಸ್ತಿ ಇದ್ದರೆ ಕಡಿಮೆ ಹಾಕಿರಿ, ಹುಳಿ ಕಡಿಮೆ ಇದ್ದರೆ ಒಂದು ಚಮಚ ಜಾಸ್ತಿ ಹಾಕಿರಿ. ಮೊಸರು ಹಾಕಿದ ಮೇಲೂ ಅಷ್ಟೇ ಅದು ಎಣ್ಣೆ ಮೇಲೆ ತೇಲೋವರೆಗೂ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಸಣ್ಣೂರಿಗೆ ಒಂಚೂರು ಜೋರೂರಿ ಇಟ್ಟು ಕುದಿಸ್ಬೇಕಾಗತ್ತೆ. ನೋಡಿರಿ, ಹಿಂಗೆ ಎಣ್ಣೆ ಮೇಲೆ ಎಲ್ಲ ತೇಲಿ ಬಂದ ಮೇಲೆ ಈ ಬೆಂಡೆಕಾಯಿ ಇಟ್ಕೊಂಡಿದ್ವಲ್ಲ ಹುರಿದ್ಬಿಟ್ಟು ಅದನ್ನು ಇದಕ್ಕೆ ಹಾಕಿ ಮತ್ತೊಂದು 4 ನಿಮಿಷ, 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನಿಮಗೇನಾದ್ರು ಇದು ಪಲ್ಯ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕೋ ಅದು ನಿಮ್ಮ ಇಚ್ಛೆ. ಗಟ್ಟಿಗೆ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೊಳ್ರಿ, ತೆಳ್ಳಗೆ ಬೇಕು ಅನ್ನೋದಾದ್ರೆ ನೀರು ಜಾಸ್ತಿ ಹಾಕ್ಕೊಳ್ರಿ. ಅಷ್ಟೇ, ಇನ್ನೇನಿಲ್ಲ. ನೋಡಿ, ಹಿಂಗೆ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯೋ ಥರ ಚೆನ್ನಾಗಿ ಗೂರಾಡಿಬಿಟ್ಟು ಚೆನ್ನಾಗಿ ಕುದಿಸ್ರಿ. ಆಮೇಲೆ ನೋಡ್ರಿ, ಒಂಚೂರು ಉಪ್ಪು ಏನಾರು ಕಡಿಮೆ ಆಗಿತ್ತು ಅಂತಂದರೆ ಈ ನೀರು ಹಾಕಿದ ಮೇಲೆ ಉಪ್ಪು ಹಾಕಿ ಸರಿ ಮಾಡಿಕೊಡ್ರಿ. ಮತ್ತು ಇದೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸ್ವಲ್ಪ ಹೊತ್ತು ಇದು ಮಾಡಿದ್ರಿ ಅಂತಂದರೆ ರುಚಿಯಾದ ಬೆಂಡೆಕಾಯಿ ಮಸಾಲ ಪಲ್ಯ ರೆಡಿ ಆಯಿತು ಅಂತಲೇ ಅರ್ಥ. ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕೆ ಆಗಲಿ ಚಪಾತಿಗೆ ಆಗಲಿ ಎಂಥ ಚೆನ್ನಾಗಿರುತ್ತೆ ಅಂತೀರ. ಹಾಗೆ ಕಳೆದೋಗ್ಬಿಡ್ತಾರೆ ತಿಂತ ಗೊತ್ತಾಯ್ತಾ? 1/4 ಕೆ ಜಿ ಬೆಂಡೆಕಾಯಿಗೆ ಅಳತೆ ತೋರಿಸಿರೋದು. ಉಪ್ಪು, ಹುಳಿ, ಖಾರ ನಿಮ್ಮ ಇಚ್ಛೆ. ಮೊಸರಲ್ಲೂ ಹುಳಿ ಅಂಶ ಇರುತ್ತೆ, ಟೊಮೆಟೊ ಹಣ್ಣಲ್ಲೂ ಹುಳಿ ಅಂಶ ಇರುತ್ತೆ. ಹಂಗಾಗಿ ಹುಣಸೆ ಹುಳಿ ಹಾಕೋದು ಬೇಡ. ಹಂಗೂ ಏನಾದರೂ ಹುಳಿ ಸ್ವಲ್ಪ ಕಡಿಮೆ ಇದೆ ಅನಿಸಿದರೆ ಬೇಕಾದ್ರೆ ನೀವು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೋಬಹುದು, ಏನೂ ತೊಂದರೆ ಇಲ್ಲ. ಆಮೇಲೆ ಮಸಾಲೆ ಮಾತ್ರ ಸ್ವಲ್ಪ ಕಡಿಮೆನೇ ಇರಲಿ. 1 ಏಲಕ್ಕಿ, 1 ಲವಂಗ, ಒಂದು ಚೂರು ಚಕ್ಕೆ, ಇಷ್ಟೇ ಸಾಕು. ಅದಿಲ್ಲ ಅಂದ್ರೆ ಬೇಕಾದ್ರೆ ಒಂದು ಚೂರು ಗರಂ ಮಸಾಲನೂ ಕೂಡ ಹಾಕೋಬಹುದು. ಗೊತ್ತಾಯ್ತಾ? ಅದೆಲ್ಲ ನಿಮ್ಮ ಇಚ್ಛೆ. ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಹೆಂಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.